ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನೃತ್ಯ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್. ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನನ್ನ ಹಳೆ ವಿಡಿಯೋಸ್ ನೋಡಿರೋರಿಗೆ ಗೊತ್ತಾಗುತ್ತೆ ನಾನು ನನ್ನ ಮಗನ ಮಲಗಿಸ್ಬಿಟ್ಟು ಅವನಿಗೆ ಆಕ್ಟಿವಿಟೀಸ್ನ ಪ್ಲಾನ್ ಮಾಡ್ತೀನಿ ಅಂತ. ಅವ್ನು ಎದ್ದಿದ್ರೆ ನನಗೆ ಡಿಸ್ಟರ್ಬ್ ಮಾಡ್ತಾನೆ ಅನ್ನೋದ್ರ ಜೊತೆಗೆ ನಾನು ಏನು ಕಟ್ ಅಂಡ್ ಪೇಸ್ಟ್ ಮಾಡಿರ್ತೀನಿ ಅದನ್ನೆಲ್ಲ ಕಿತ್ತಾಕಕ್ಕೆ ನೋಡ್ತಿರ್ತಾನೆ. ಹಾಗಾಗಿ ಅವನಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಅವ್ನು ಮಲಗಿದಾಗ ಈ ಆಕ್ಟಿವಿಟೀಸ್ನೆಲ್ಲ ಪ್ಲಾನ್ ಮಾಡ್ತೀನಿ. ಅವ್ನು ಎದ್ದ ಮೇಲೆ ಅವನಿಗೆ ಕೊಡ್ತೀನಿ. ಅವ್ನು ಆರಾಮಾಗಿ ಖುಷಿಯಾಗಿ ಅದನ್ನು ಯೂಸ್ ಮಾಡ್ತಾನೆ. ಸೊ ಬನ್ನಿ ಇವತ್ತು ಯಾವ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಹಾಗೆ ಆ ಆಕ್ಟಿವಿಟೀಸಿಂದ ಏನೆಲ್ಲ ಯೂಸ್ ಆಗುತ್ತೆ, ಮಕ್ಕಳು ಏನನ್ನು ಕಲಿತಾರೆ ಅನ್ನೋದನ್ನ ಕೂಡ ನೋಡೋಣ. ಈ ಆಕ್ಟಿವಿಟಿ ವಿಡಿಯೋಸ್ನ ನೀವು ಯಾಕೆ ನೋಡಬೇಕು ಅನ್ನೋದನ್ನ ನನ್ನ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಮಕ್ಕಳಿಗೆ ಆಕ್ಟಿವಿಟಿ ಕೊಡೋದ್ರಿಂದ ಥಿಂಕಿಂಗ್ ಪ್ರೋಸೆಸ್ ಇಂಪ್ರೂವ್ ಆಗುತ್ತೆ. ಯಾವುದೇ ಆಟ ಆಡಿದ್ರೂ ಮಕ್ಕಳು ಯೋಚನೆ ಮಾಡ್ತಾನೆ ಇರ್ತವೆ. ಇದು ಹೇಗೆ, ಇದೇನು ಮಾಡ್ಬೋದು, ಹೇಗೆಲ್ಲ ಆಟ ಆಡ್ಬೋದು ಇದರಲ್ಲಿ ಅಂತ. ಅದ್ರ ಜೊತೆಗೆ ನಾವು ಈ ಥರ ಕರಿಕ್ಯುಲಮ್ ರಿಲೇಟೆಡ್ ಆಕ್ಟಿವಿಟೀಸ್ನ ಕೊಡೋದ್ರಿಂದ ಮಗು ಏನಿರ್ಬೋದು, ಇದು ಹೇಗೆ ಮ್ಯಾಚ್ ಮಾಡೋದು ಅನ್ನೋದನ್ನ ಎಲ್ಲವನ್ನು ಥಿಂಕ್ ಮಾಡ್ತಾ ಇರುತ್ತೆ. ನೀವು ಯಾವ್ಯಾವ ಕಾನ್ಸೆಪ್ಟ್ ಕೊಡ್ತೀರಾ ಅದ್ರ ಮೇಲೆ ಮಗು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುತ್ತೆ, ಥಿಂಕ್ ಮಾಡ್ತಾ ಇರುತ್ತೆ. ಹಾಗೆ ಹೊಸದನ್ನ ಮಗು ಕಲಿತಾ ಇರುತ್ತೆ. ಹಾಗೆ ಈ ಚಿಕ್ಕ ಏಜಲ್ಲೇ ಮಕ್ಕಳ ಬ್ರೈನ್ ತುಂಬಾನೇ ಫಾಸ್ಟ್ ಆಗಿ ಡೆವಲಪ್ ಆಗ್ತಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಎಲ್ಲವನ್ನೂ ನೆನ್ಪಿಟ್ಕೊಂಡಿರ್ತಾರೆ, ಎಲ್ಲವನ್ನೂ ಕಲಿಯೋದಕ್ಕೆ ಆಸಕ್ತಿ ತೋರಿಸ್ತಿರ್ತಾರೆ. ಬಿಕಾಸ್ ಅವರಿಗೆ ಇದೆಲ್ಲವೂ ಹೊಸದಾಗಿ ಕಾಣ್ತಿರುತ್ತೆ. ಹಾಗಾಗಿ ಈ ಚಿಕ್ಕ ಏಜ್ ಅಲ್ಲಿ ನೀವು ನಾನು ಆಕ್ಟಿವಿಟಿ ಮಾಡಬೇಕು, ನಾನು ಬುಕ್ ತಗೊಂಡು ಬರೀಬೇಕು ಅನ್ನೋದಂಥದ್ದನ್ನ ಕಲ್ಟಿವೇಟ್ ಮಾಡುವಂಥದ್ದು ತುಂಬಾನೇ ಒಳ್ಳೆ ಕೆಲಸ ಅಂತ ಆಸ್ ಎ ಟೀಚರ್, ಆಸ್ ಎ ಪೇರೆಂಟ್ ನನ್ನ ಅಭಿಪ್ರಾಯ. ಸೊ ಫಸ್ಟ್ ನಾನಿಲ್ಲಿ ಶೇಪ್ಸ್ ಇರುವಂತದ್ದು ಕಲರ್ ಪ್ರಿಂಟ್ಔಟ್ ಅನ್ನ ತಗೊಂಡಿದ್ದೀನಿ. ಅದನ್ನ ಒಂದು ಲ್ಯಾಮಿನೇಷನ್ ಶೀಟ್ ಒಳಗಡೆ ಇಟ್ಟು ಈ ತರ ಐರನ್ ಮಾಡ್ತಾ ಇದ್ದೀನಿ. ಐರನ್ ಮಾಡುವಾಗ ನೀವು ಒಂದು ಪಿಲ್ಲೋ ಕವರ್ ಒಳಗಡೆ ಇಟ್ಟರೆ ಒಳ್ಳೇದು, ಅಥವಾ ಯಾವ್ದಾದ್ರು ಕ್ಲಾತ್ ಕೆಳಗಡೆ ಮೇಲೆ ಕ್ಲಾತ್ ಇದ್ದು ಮಧ್ಯ ಲ್ಯಾಮಿನೇಷನ್ ಶೀಟ್ ಇತ್ತು ಈ ತರ ಐರನ್ ಮಾಡಿದ್ರೆ ನೀಟಾಗಿ ಲ್ಯಾಮಿನೇಷನ್ ಬರುತ್ತೆ. ಒಂದ್ ಕಡೆಯಿಂದ ಮಾಡಿದ್ರೆ ನಿಮ್ಗೆ ಆ ಬಬಲ್ಸ್ ಬರೋದು, ಮಧ್ಯ ಎಲ್ಲೋ ಒಂದ್ ಹತ್ರ ಲ್ಯಾಮಿನೇಟ್ ಆಗ್ದಲೇ ಇರೋದು, ಇದೆಲ್ಲ ಅವಾಯ್ಡ್ ಆಗುತ್ತೆ. ಈ ಲ್ಯಾಮಿನೇಷನ್ ಶೀಟ್ ಏನಿದೆ ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿರುವಂತದ್ದು. ಬೇಕಿದ್ರೆ ನಾನು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ತರಿಸ್ಕೋಬಹುದು. ಸೊ ಈ ತರ 2 ಕಲರ್ ಪ್ರಿಂಟ್ಔಟ್ ಅನ್ನ ನಾನು ತಗೊಂಡಿದ್ದೀನಿ. ಶೇಪ್ಸ್ ಇರುವಂತದ್ದು, ಸೇಮ್ ಶೇಪ್ಸ್ ಇರುವಂತಹ 2 ಪ್ರಿಂಟ್ಔಟ್ ಅಲ್ಲಿ ಒಂದು ಪ್ರಿಂಟ್ಔಟ್ ಅನ್ನ ಅಷ್ಟೇ ನಾನು ಇಲ್ಲಿ ಲ್ಯಾಮಿನೇಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಲ್ಯಾಮಿನೇಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಲ್ಯಾಮಿನೇಟ್ ಮಾಡೋದ್ರಿಂದ ನಿಮಗೆ ಲೈಫ್ ಲಾಂಗ್ ಟರ್ಮ್ ಇರುತ್ತೆ. ಇಲ್ಲಾಂದ್ರೆ ಬರೀ ಪೇಪರ್ ಆದ್ರೆ ಮಕ್ಕಳಿಗೆ ಸ್ಟಿಕ್ ಮಾಡಿ ಕಿದ್ಲಕ್ಕೆ ಅದು ಬಳಕೆ ಬರಲ್ಲ. ಆದ್ರೆ ನೀವು ಲ್ಯಾಮಿನೇಟ್ ಮಾಡೋದ್ರಿಂದ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು. ಹಾಗೆ ನೀವು ಏನು ದುಡ್ಡು ಕೊಟ್ಟು ಆಕ್ಟಿವಿಟಿ ಬುಕ್ ತಗೋತೀರಾ ಸೇಮ್ ಅದೇ ತರ ಇರುತ್ತೆ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಲಾಂಗ್ ಟರ್ಮ್ ಇರುತ್ತೆ. ಈಗ ಲ್ಯಾಮಿನೇಟ್ ಆದ್ಮೇಲೆ ನಾನು ಆರ್ಚ್, ಸ್ಕ್ವಯರ್, ಸರ್ಕಲ್, ರೆಕ್ಟಾಂಗಲ್, ಓವಲ್ ಏನೆಲ್ಲ ಶೇಪ್ಸ್ ಇದೆ ಸೇಮ್ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕಟ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ವೈಟ್ ಪೋರ್ಷನ್ನ ಬಿಡಿ, ಸೋ ದಟ್ ಅದು ಪ್ರೊಫೆಷನಲ್ ವರ್ಕ್ ಶೀಟ್ಸ್ ಎಲ್ಲ ಹೇಗಿರುತ್ತೋ ಅದೇ ತರ ಕಾಣುತ್ತೆ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ. ಕಲರ್ಫುಲ್ ಆಗಿರೋದ್ರಿಂದ ಮಕ್ಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದರಿಂದ ನೀವು ಶೇಪ್ಸ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು. ಅದ್ರ ಜೊತೆಗೆ ಮ್ಯಾಚ್ ಮಾಡ್ತೇವೆ ಮಕ್ಕಳು ಥಿಂಕ್ ಮಾಡಿಕೊಂಡು, ಕಲರ್ಸ್ ಹೇಳ್ಕೊಡ್ಬೋದು. ಸೊ ಮಲ್ಟಿಪಲ್ ಯೂಸಸ್ ಇರುತ್ತೆ, ನೀವು ಆರಾಮ್ಸೆ ಇದನ್ನ ಮಾಡ್ಕೋಬೋದು. ತುಂಬ ಜನ ಪೇರೆಂಟ್ಸ್ ಹೇಳ್ತಿರ್ತಾರೆ ನನ್ನ ಮಗ ಬರೀ ಟಿವಿ ನೋಡ್ತಿರ್ತಾನೆ ಅಥವಾ ಬಂದ ತಕ್ಷಣ ಫೋನ್ ನೋಡ್ತಿರ್ತಾನೆ ಅಂತ. ದಯಮಾಡಿ ಈ ಥರ ಆಕ್ಟಿವಿಟೀಸ್ನ ಮಕ್ಕಳಿಗೆ ಮಾಡಿಕೊಡಿ, ಸೋ ದಟ್ ಅವರು ಯಾವುದೇ ಕಾರಣಕ್ಕೂ ಟಿವಿ ಆ್ಯಂಡ್ ಫೋನಿಗೆ ಅಷ್ಟೊಂದು ಅಡಿಕ್ಟ್ ಆಗಲ್ಲ ಆ್ಯಂಡ್ ದೇ ಎಂಜಾಯ್ ಡೂಯಿಂಗ್ ದಿಸ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಿತ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನ್ನ ಮಗನಿಗೆ ಈಗ ಆಲ್ಮೋಸ್ಟ್ 3 ಇಯರ್ಸ್. ಅವನು ಯಾವತ್ತೂ ಫೋನ್ ಇಟ್ಕೊಂಡೇ ಆಗಲಿ ಅಥವಾ ಟಿವಿ ಇಟ್ಕೊಂಡೇ ಆಗಲಿ ಲಾಂಗ್ ಟರ್ಮ್ ಕೂತಿದ್ದೇ ಇಲ್ಲ. ಸೊ ಈಗ ಇನ್ನೊಂದು ಪೇಪರ್ ಪ್ರಿಂಟ್ಔಟ್ ಇತ್ತಲ್ಲ ಅದನ್ನ ನಾನು ಇಲ್ಲಿ ಫೈಲ್ ಲೀಫ್ಗೆ ಹಾಕ್ತಾ ಇದ್ದೀನಿ. ಫೈಲ್ ಲೀಫಿಗೆ ಹಾಕೋದ್ರಿಂದ ಲಾಂಗ್ ಟರ್ಮ್ ಯೂಸ್ ಆಗುತ್ತೆ ಅಂತ ಅಷ್ಟೇ. ಫೈಲ್ ಲೀಫಿಗೆ ಹಾಕಿ ಅದ್ರ ಮೇಲೆ ವೆಲ್ಕ್ರೋನ 2 ಕಡೆ ಸ್ಟಿಕ್ ಮಾಡಿ ಮಕ್ಕಳಿಗೆ ಆಕ್ಟಿವಿಟಿನ ನೀವು ಕೊಡ್ಬೋದು. ಸೊ ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕ್ರಾಸ್ ಮೋಟರ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಅಂದರೆ ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ ಮಕ್ಕಳದು. ಕಣ್ಣಲ್ಲಿ ನೋಡ್ತಾರೆ, ಹಾಗೆ ಕಣ್ಣು ಹೇಳಿದ್ದನ್ನು ಕೈ ಮಾಡುತ್ತೆ. ಸೊ ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಡೆವಲಪ್ ಆಗಬೇಕು ಅಂದರೆ ಈ ಥರ ಆಕ್ಟಿವಿಟೀಸ್ನ ಮಾಡಿಸ್ಬೋದು. ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಜೊತೆ ಮಕ್ಕಳು ರೆಕಗ್ನೈಸ್ ಮಾಡೋದನ್ನು ಕಲಿತಾರೆ. ಸ್ಟಾರ್ ಯಾವುದು, ಹಾರ್ಟ್ ಯಾವುದು, ಸರ್ಕಲ್ ಯಾವುದು, ಆರ್ಕ್ ಯಾವುದು. ಸೊ ಐಡೆಂಟಿಫೈ ಮಾಡೋದನ್ನ ಕಲಿತಾರೆ. ಐಡೆಂಟಿಫೈ ಮಾಡೋದ್ರ ಜೊತೆಗೆ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳದು. ಫಾರ್ ಎಕ್ಸಾಂಪಲ್ ಈ ವರ್ಡ್ಸ್ನೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಆಕ್ಟಿವಿಟೀಸ್ಗೆ. ಹಾಗಾಗಿ ಮಕ್ಕಳಿಗೆ ಸರ್ಕಲ್, ಸ್ಕ್ವಯರ್, ರೆಕ್ಟ್ಯಾಂಗಲ್ ತೊದ್ಲು ಮಾತಲ್ಲಿ ಹೇಳಿದ್ರು ಅವರು ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಲ್ಯಾಂಗ್ವೇಜ್ ಡಿಲೇ ಈಗೆಲ್ಲ ಏನು ನೋಡ್ತಾ ಇದ್ದೀವಿ, ಲ್ಯಾಂಗ್ವೇಜ್ ಡಿಲೇ ತುಂಬ ಮಕ್ಕಳಲ್ಲಿ ಕಾಣಿಸ್ತಿದೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು. ಆಕ್ಟಿವಿಟೀಸ್ ಮಾಡಿಸೋದ್ರಿಂದ ನನಗಂತೂ ತುಂಬ ಖುಷಿ ಇದೆ. ಯಾಕೆಂದರೆ ಕೆಲವೊಮ್ಮೆ ಅವನೇ ಒಬ್ಬೊಬ್ಬನೇ ಕೂತ್ಕೊಂಡು ಈ ಥರ ಸ್ಟಿಕ್ ಮಾಡ್ತಾ ಇರ್ತಾನೆ. ಹೇಳಕ್ಕೆ ಬರಲಿಲ್ಲ ಅಂದ್ರೂ
ಕಲರ್ ನೋಡಿ ಅಥವಾ ಶೇಪ್ ನೋಡಿ ರೆಕಗ್ನೈಸ್ ಮಾಡಿ ಸ್ಟಿಕ್ ಮಾಡ್ತಾ ಇರ್ತಾನೆ. ಫೋನ್ ಇಟ್ಕೊಂಡು ಕೂರೋ ಬದಲು ಈ ತರ ಪೇಪರ್ ಇಟ್ಕೊಂಡು, ಕೆಲವೊಮ್ಮೆ ಪೇಪರ್ ತೆಗ್ದಾಕಿರೋದು ಇದೆ, ಕಿತ್ತಾಕಿರೋದು ಇದೆ. ಬಟ್ ಸ್ಟಿಲ್ ಒಂದ್ ಸಮಾಧಾನ ಏನು ಅಂದ್ರೆ ಅದು ಯಾವುದೇ ತರ ಗ್ಯಾಜೆಟ್ಸ್ಗೆ ಅಡಿಕ್ಟ್ ಆಗಿ ಅದನ್ನೇ ಹಿಡ್ಕೊಂಡು ಏನು ಆಕ್ಟಿವಿಟೀಸ್ ಇಲ್ದಲೆ ಐಡಲ್ ಆಗಿ ಕೂತಿರೋದಂತೂ ಇಲ್ವೇ ಇಲ್ಲ. ಇದರ್ ಆಟ ಆಡ್ತಿರ್ತಾನೆ ಅಥವಾ ಈ ತರ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾನೆ. ಸೊ ನಿಮಗೂ ಕೂಡ ಈ ತರ ಪುಟ್ ಪುಟ್ ಮಕ್ಳಿದ್ದಾರೆ, ಈ ತರ ಆಕ್ಟಿವಿಟೀಸ್ ಹೆಲ್ಪ್ ಆಗ್ಬೋದು ಅನ್ಸಿದ್ರೆ ನೀವು ಕೂಡ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಹಾಗೆ ಯಾರಾದ್ರೂ ನಿಮಗೆ ಗೊತ್ತಿರೋ ಚಿಕ್ಕ ಪುಟ್ಟ ಮಕ್ಳು ಇದ್ದಾರೆ ಅಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಎಸ್, ನಮ್ಮ ಕಾರ್ಗೆ ಏನಾಯ್ತು ಅಂತ ಅನ್ಕೋತಾ ಇರ್ತೀರಲ್ಲ, ಬನ್ನಿ ನನ್ನ ಮಗ ಹೇಳ್ತಾನೆ. ಹೌದಾ, ಏನಾಗಿದೆ? ಹೆಂಗಾಯ್ತು? ಯಾರೋ ಗುದ್ದಿ ಯಾರೋ ನಮ್ ಕಾರಿಗೆ ಗುದ್ದಿ ಹೋದ್ರು ಅಂತ ಹೇಳ್ತಾ ಇದ್ದೇನೆ. ಅವ್ರ ತಾತನ ಜೊತೆ ಹೋದಾಗ ಪಾರ್ಕ್ ಮಾಡಿದ ಹತ್ರ ರಿವರ್ಸ್ ತಗೊಳಕ್ ಹೋಗಿ ಅದು ಒಂದು ಟೆಂಪೋ ಗುದ್ಬಿಟ್ಟಿದೆ. ಬಟ್ ಅನ್ಫಾರ್ಚುನೇಟ್ಲಿ ಡೋರೇ ಚೇಂಜ್ ಮಾಡಿಸ್ಬೇಕು, ಅಷ್ಟು ಡ್ಯಾಮೇಜ್ ಆಗಿದೆ. ಅಂಡ್ ಫಾರ್ಚುನೇಟ್ ಅಲ್ಲಿ ಏನು ಅಂದ್ರೆ ಒಳಗೆ ಯಾರು ಇರ್ಲಿಲ್ಲ, ಪಾರ್ಕ್ ಮಾಡಿದ ಹತ್ರ ಆಗಿರೋದ್ರಿಂದ ಏನು ಇಂಜುರೀಸ್ ಏನೂ ಇಲ್ಲ. ಜಸ್ಟ್ ಕಾರ್ ಡೋರ್ ಮಾತ್ರ ಹೋಗಿದೆ, ಅದನ್ನ ರೀಪ್ಲೇಸ್ ಮಾಡಲೇಬೇಕು. ಹಾಗಾಗಿ ಇವತ್ತು ಸರ್ವಿಸ್ ಸ್ಟೇಷನ್ಗೆ ಬಂದಿದ್ವಿ ಕಾರ್ ಬಿಟ್ಟು ಹೋಗೋಣ ಅಂತ. ನನ್ನ ಮಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ಬಿಕಾಸ್ ನಾನು ಸ್ಪಾಟಲ್ಲಿ ಇರಲಿಲ್ಲ ಆದಾಗ. ಹಾಗಾಗಿ ಅವನು ಈ ಥರ ಆಯಿತು ಅಂತ ತೋರಿಸಿ ಹೇಳ್ತಾ ಇದ್ದಾನೆ. ಮಕ್ಕಳು ಹೊಸದಾಗಿ ಮಾತು ಕಲ್ತಾಗ ಹೀಗೆ ಎಲ್ಲ ಹೇಳಿದ್ದನ್ನೇ ಒಂದು 5-6 ಸಲ ಹೇಳ್ತಿರ್ತಾರೆ. ನಾವು ಹ್ಞೂ ಅಂತ ಹೇಳಬೇಕು ಅಥವಾ ಓಕೆಪ್ಪ ಕೇಳಿಸ್ತು ಅಂತ ಅವನಿಗೆ ಕನ್ವಿನ್ಸ್ ಮಾಡಿ ಹೇಳೋ ತನಕ ಅವ್ನು ಹೇಳ್ತಾನೆ ಇರ್ತಾನೆ. ಮತ್ತೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಅದನ್ನೇ ಹೇಳ್ತಿರ್ತಾರೆ. 99% ಆಫ್ ದ ಮಕ್ಕಳು ಹೀಗೆ ಅನ್ಸುತ್ತೆ, ಮಾತಾಡ್ತಾನೆ ಇರ್ತಾರೆ. ಮಾತು ಕಲ್ತ್ಮೇಲೆ ನಾವೇ ಒಂದು ಕೆಲವೊಮ್ಮೆ ಅಯ್ಯೋ ಸಾಕು ಸುಮ್ಮನಿರೋ ಅನ್ಬೇಕು, ಅಷ್ಟು ಮಾತಾಡ್ತಿರ್ತಾರೆ. ಬಟ್ ಕೇಳೋದಕ್ಕೆ ತುಂಬ ಕ್ಯೂಟ್ ಆಗಿರುತ್ತೆ. ಸೊ ಇವತ್ತು ಏನೋ ಬೇರೆ ಎಲ್ಲ ಪ್ಲಾನ್ ಇತ್ತು, ಬಟ್ ಅದೆಲ್ಲ ಕ್ಯಾನ್ಸಲ್ ಆಗಿ ಈ ಥರ ಕಾರ್ನ ಸರ್ವಿಸಿಗೆ ಬಿಟ್ಟು ನಮ್ದು ಇನ್ಶೂರೆನ್ಸ್ನೇ ಕ್ಲೈಮ್ ಮಾಡಿ ಮಾಡಿಸೋ ಥರ ಆಯಿತು. ಬಟ್ ಬೇಜಾರಾಗುತ್ತೆ ಕೆಲವೊಂದ್ಸಲ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಬೇಗ ಹೊರಟಿದ್ರಿಂದ ಅವನೇನು ತಿಂದಿರಲಿಲ್ಲ. ಹಾಗಾಗಿ ನನಗೆ ಏನಾದರೂ ತಿನ್ನೋಕೆ ಬೇಕೇ ಬೇಕು ಅಂತಿದ್ದ. ಅಲ್ಲಿ ಯಾವುದೇ ಶಾಪ್ ಇಲ್ದಿದ್ದ ಕಾರಣ ನಾನು ಇವತ್ತು ಡಾರ್ಕ್ ಫ್ಯಾಂಟಸಿನೇ ಕೊಡಿಸಿದೆ. ಅವನಿಗೆ ತುಂಬ ಕಮ್ಮಿ ಈ ಥರ ಬಿಸ್ಕೆಟ್ಸ್ ಎಲ್ಲ ಕೊಡಿಸೋದು. ಸೊ ಅವನಿಗೆ ಖುಷಿಯಾಗಿ ಅಮ್ಮ ವಿಡಿಯೋಗೆ ನಾನು ತೋರಿಸ್ತೀನಿ ಅಂತ ಹೇಳ್ತಿದ್ದ. ಬಟ್ ಆಮೇಲೆ ಅವನಿಗೆ ರಿಯಲೈಸ್ ಆಯಿತು ಅಪ್ಪ ನೋಡಿದ್ರೆ ಬೈತಾರೆ ಅಂತ. ಹಾಗಾಗಿ ಕದ್ದು ಮುಚ್ಚಿ ಬಚ್ಚಿಟ್ಕೊಂಡು ತಿಂತಾ ಇದ್ದಾನೆ. ಯಾಕು ಅಂದರೆ ಅಮ್ಮ ಅಪ್ಪ ನೋಡಿದ್ರೆ ಬೈಯುತ್ತೆ ಅಮ್ಮ ಅಂತ ಹೇಳ್ತಿದ್ದ. ಸೊ ಎಷ್ಟು ಪ್ರೀತಿ ಅನ್ಸುತ್ತೆ ಮಕ್ಕಳ ಆಕ್ಟಿವಿಟೀಸ್. ಈ ಆಕ್ಟಿವಿಟಿ ವಿಡಿಯೋನ ನೀವು ಯಾಕೆ ಕಂಪ್ಲೀಟ್ ಆಗಿ ನೋಡಬೇಕು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್, ತುಂಬಾ ಜನ ನಿಮಗೆ ಯೂಟ್ಯೂಬಲ್ಲಿ ಗೈಡ್ ಮಾಡ್ತಾರೆ, ಒಳ್ಳೆ ಪೇರೆಂಟ್ ಆಗೋದು ಹೇಗೆ, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಹೇಗೆ ಸಾಕಬೇಕು, ಹೇಗೆ ಓದಿಸ್ಬೇಕು. ಆ್ಯಂಡ್ ಇದ್ರ ಜೊತೆಗೆ ಮಕ್ಕಳನ್ನ ಪನಿಷ್ ಮಾಡಬಾರ್ದು, ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೋಬೇಕು, ಮಕ್ಕಳನ್ನ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು ಆ್ಯಂಡ್ ನಂಬರ್ ಆಫ್ ಥಿಂಗ್ಸ್. ಆದರೆ ಎಲ್ಲವೂ ಥಿಯರಿ ಅಷ್ಟೇ. ಇದೇ ಥರ ಆಕ್ಟಿವಿಟಿ ಮಾಡಿಸಿ, ಈ ಥರನೇ ಓದಿಸಿ ಅಂತ ಯಾರೂ ಕೂಡ ನಿಮಗೆ ಹೇಳ್ಕೊಟ್ಟಿರಲ್ಲ. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಮಕ್ಕಳನ್ನ ಓದಿಸ್ಬೇಕು ಅಂತ ಥಿಯರಿ ವಿಡಿಯೋಸ್ನ ನೋಡಿ ಅಲ್ಲಿಗೆ ಮರ್ತು ಬಿಟ್ಟಿದ್ರೆ ಈ ಪ್ರಾಕ್ಟಿಕಲ್ ವಿಡಿಯೋನ ನೋಡಿ ಹಾಗೆ ನಿಮ್ಮಲ್ಲಿ ಚೇಂಜಸ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಮಕ್ಕಳಲ್ಲೂ ಕೂಡ ಖಂಡಿತವಾಗ್ಲೂ ಪಾಸಿಟಿವ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋಲ್ಲಿ ಮತ್ತಷ್ಟು ಆಕ್ಟಿವಿಟೀಸ್ ಜೊತೆ ಸಿಗೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತಷ್ಟು ಪೇರೆಂಟ್ಸ್ಗೆ ಇದನ್ನು ಶೇರ್ ಮಾಡಿ.